ಸ್ಪ್ಲಿಟ್ ಪೇಜು ಸೀಡೆಡ್ ಪುಲ್ ಹೀಗೆಲ್ಲ ಬರ್ತಾವೆ. ಬಟ್ ಆದರೆ ನಮ್ಮಲ್ಲಿ ಸಿಂಗಲ್ ಪೇಜ್ ರನ್ ಮೋಟ್ರ್ ಜಾಸ್ತಿ ಬರ್ತದೆ. ಯಾವ ಮೋಟ್ರು? ಸಿಂಗಲ್ ಪೇಜ್ ರನ್ ಮೋಟ್ರ್ ಅಂತಂದ್ರೇನು? ಸಿಂಗಲ್ ಪೇಜ್ ಮೋಟಾರಿನಲ್ಲಿ ಮೋಟಾರ್ ವೈಂಡಿಂಗ್ ಇದರಲ್ಲಿ ನಮ್ಮ ಅತಿ ಹೆಚ್ಚು ಬರೋದು ಯಾವುದು? ಸಿಂಗಲ್ ಪೇಜ್ ಕೆಪಾಸಿಟರ್. ಯಾವ ಮೋಟರ್? ರನ್ ಮೋಟರ್. ಹಂಗಂದ್ರೆ ಏನು ಸಿಂಗಲ್ ಪೇಜ್ ಕೆಪಾಸಿಟರ್ ರನ್ ಮೋಟರ್ ಅಂದರೆ ಯಾವ ಮೋಟಾರು ಕೆಪಾಸಿಟರ್ ರನ್ ಮೋಟರ್ನೊಂದಿಗೆ ಚಾಲನೆ ಕೊಡ್ತದೆ ಅದಕ್ಕೆ ನಾವು ಸಿಂಗಲ್ ಪೇಜ್ ಕೆಪಾಸಿಟರ್ ರನ್ ಮೋಟರ್ ಅಂತ ಕರಿತೀವಿ. ಕೆಪಾಸಿಟರ್ ಯಾಕೆ ಬೇಕು ಅಂತಂದರೆ ನಮ್ಮಲ್ಲಿ ಇಲ್ಲಿ ಮೋಟಾರ್ನಲ್ಲಿ ಏನಂದರೆ 2 ವೈಂಡಿಂಗ್ ಇರುತ್ತೆ. ಎಷ್ಟು ವೈಂಡಿಂಗ್ ಇರುತ್ತೆ? 2 ವೈಂಡಿಂಗ್ ಇರುತ್ತೆ. ಯಾವ 2? ಒಂದು ರನ್ನಿಂಗು, ಇನ್ನೊಂದು ಸ್ಟಾರ್ಟಿಂಗ್. ಇದು ಒಳಗಡೆ ಇರೋದು ರನ್ನಿಂಗ್ ವೈಂಡಿಂಗ್ ಅಂತ ಕುಣಿಸ್ಬೇಕು. R1 R2 ನಂತರ ಇರೋದು ಅದ ಮೇಲೆ ಸ್ಟಾರ್ಟಿಂಗ್ ವೈಂಡಿಂಗ್. ಅರ್ಥ ಆಯ್ತಾ? S1 ಇದು SWC, ಇದು RWC. ಈಗ 2 ವೈಂಡಿಂಗ್ ಇರ್ತದೆ. ಇಲ್ಲಿ ನಾವು ನೋಡಿದ್ರೆ SWC RWC ಪರಿಚಯ ಮಾಡ್ಕೋಬೇಕಾದ್ರೆ ನಿಮಗೆ ಈ ಮೊದಲು ಕುಣಿಸಿದ್ರಲ್ಲ ಇದು ಯಾವ ವೈಂಡಿಂಗು? ರನ್ನಿಂಗ್ ವೈಂಡಿಂಗ್ RWC. ಇಲ್ಲಿ ಕುಣಿಸಿರೋದು SWC. ಹಿಂಗೆ ರನ್ನಿಂಗ್ ವೈಂಡಿಂಗು ಸ್ಟಾರ್ಟಿಂಗ್ ವೈಂಡಿಂಗ್ ಇರ್ತದೆ. ಹೀಗೆ 2 ವೈಂಡಿಂಗ್ ಇದ್ದು ಒಂದೇ ಒಂದು ಪೇಜ್ ಇರೋದ್ರಿಂದ 2 ವೈಂಡಿಂಗ್ ಇದ್ದು ಒಂದೇ ಪೇಜ್ ಇರೋದ್ರಿಂದ ಇದಕ್ಕೆ ನಾವು ರನ್ ಕೆಪಾಸಿಟರ್ನ ಬಳಸ್ತೇವೆ. ಒಂದು ಕೆಪಾಸಿಟರ್ ತಗೊಳ್ಳಿ, ರನ್ ಕೆಪಾಸಿಟರ್ ಬಳಸ್ತೀವಿ. ಈಗ ನೋಡಿ ರನ್ ಕೆಪಾಸಿಟರ್ ಹೆಂಗೆ ಅಳವಡಿಸಬೇಕು, ಇದ್ರ ಕನೆಕ್ಷನ್ ಹೆಂಗೆ ಮಾಡಬೇಕು? ಈಗ ನೋಡಿ ಮೊದಲಿಗೆ ನಾವು ರನ್ನಿಂಗ್ ವೈಂಡಿಂಗ್ನಿಂದ ಈ ಕಡೆ ಒಂದು ಎನ್ ಪೋಲ್ ಎಸ್ ಪೋಲ್, ಸ್ಟಾರ್ಟಿಂಗ್ ವೈಂಡಿಂದ 2 ಎನ್ನು ಎಸ್ ಎಂಡ್ ಟು ಎಂಡ್ ಏನು ಮಾಡ್ತೀವಿ? ಕನೆಕ್ಷನ್ ಮಾಡ್ತೀವಿ. ಎಂಡ್ ಟು ಎಂಡ್ ಕನೆಕ್ಷನ್ ಅಂತಂದರೆ ದೊಡ್ಡ ಕೊಯ್ಲಿಗೆ ಏನಾಗುತ್ತೆ? ಜಂಪ್ ಆಗುತ್ತೆ. ಸರಿನಾ? S1 R1 R2 ಹೊರಗಡೆ ಬರುತ್ತೆ. R1 R2 ಹೊರಗಡೆ ಬರುತ್ತೆ. ನಂತರ ಸ್ಟಾರ್ಟಿಂಗ್ ವೈಂಡಿಂಗ್ನಿಂದನೂ ಸಹಿತ ಎಂಡ್ ಟು ಎಂಡ್ ಕನೆಕ್ಷನ್ ಮಾಡ್ತೀವಿ. ಎಂಡ್ ಅಂದರೆ ದೊಡ್ಡ ಕೊಯ್ಲು ಎಂಡ್ ಟು ಎಂಡ್ ಕನೆಕ್ಷನ್ ಆಗುತ್ತೆ. ಈ ಥರ ಕನೆಕ್ಷನ್ ಆಗಿ ವೈಂಡಿಂಗ್ ಕೊನೆಗೆ ಎಷ್ಟು ಬರ್ತದೆ? 4 ಬರ್ತದೆ. ಎಷ್ಟು? 4 ಯಾವ? R1 R2 ಸರಿನಾ? ಈಗ 4 ಟರ್ಮಲ್ಲಿ R2 ಮತ್ತು S2 ಕೂಡಿಸಿ ಕಾಮನ್ ನ್ಯೂಟ್ರಲ್ ಮಾಡಬೇಕು. ಏನು ಮಾಡಬೇಕು? ಕಾಮನ್ ನ್ಯೂಟ್ರಲ್ ಮಾಡಬೇಕು. ಸರಿನಾ? ನ್ಯೂಟ್ರಲ್. ಇನ್ನು R1 ಮತ್ತು S1ಗೆ ಕೆಪಾಸಿಟರ್. ಯಾವ ಕೆಪಾಸಿಟರು? ರನ್ ಕೆಪಾಸಿಟರ್. ಯಾವ ಕೆಪಾಸಿಟರು? ಇದು HP ತಕ್ಕಂಗೆ ಯೂಸ್ ಮಾಡ್ತೀವಿ. 10 MFD ಇದೆ. 10 MFD ಅರ್ಧ HP 10, 1 HPಗೆ 20ರಿಂದ 30, 1.5 HPಗೆ 30ರಿಂದ 40, 2 HPಗೆ 40ರಿಂದ 50 MFD ಕೆಪಾಸಿಟಿ. HP ಜಾಸ್ತಿ ಆದಾಗ MFD ಅಂದರೆ ಮೈಕ್ರೋ ಫ್ಯಾರಡ್ ಅಂತ ಕೆಪಾಸಿಟರ್ ಒಂದು ಸೂಚನೆ. ಸರಿನಾ? ಈ ಥರ ಕನೆಕ್ಷನ್ನು ವೈಂಡಿಂಗ್ ಕೊನೆಗೆ 4 ಟರ್ಮಿನಲ್ ಬಂದಿದೆ. R2 S2 ಅಂದ್ರೆ ರನ್ನಿಂಗು ಸ್ಟಾರ್ಟಿಂಗು. R2 S2 ಕೂಡಿಸಿ ನಾವು ಏನು ಮಾಡ್ತೀವಿ? ಕಾಮನ್ ನ್ಯೂಟ್ರಲ್ ಮಾಡ್ತೀವಿ. ನಾವು ಸರಿ ಹೇಳ್ತೀವಿ ನೋಡಿ, ಇದು R1 R2 S1 S2 R2 S2 ಕೂಡಿಸಿ ಏನು ಮಾಡಬೇಕು? ಕಾಮನ್ ನ್ಯೂಟ್ರಲ್ ಮಾಡೋದು. 2 ಕೂಡಿಸಿ ಕಾಮನ್ ನ್ಯೂಟ್ರಲ್ ಆಯಿತು. ಆಯ್ತಾ? ಇಲ್ಲಿ ನ್ಯೂಟ್ರಲ್ ಮಾಡಿದ್ವಿ. ಇನ್ನು ಉಳಿದ R1 S1ಗೆ ಕೆಪಾಸಿಟರ್ ಕೊಡಬೇಕು. ಇದಕ್ಕೆ ಎರಡಕ್ಕೂ ಕೆಪಾಸಿಟರ್ ಕೊಡಬೇಕು. ಸರಿನಾ? ಇದು ಮತ್ತೆ ಇದಕ್ಕೆ ನಾವು ಕೆಪಾಸಿಟಿ ಹಂಗೆ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಫಿನಿಶಿಂಗ್ ಮಾಡೋದು ಗೊತ್ತಲ್ಲ, ಆ ಥರ ಕ್ಲೀನಾಗಿ ಟೇಪಿಂಗ್ ಮಾಡಿ ಫಿನಿಶಿಂಗನ್ನು ಮಾಡಬೇಕಾಗುತ್ತೆ. ಈಗ R1 S1 ಕೆಪಾಸಿಟರ್ ಕೊಟ್ಟರು. ಕೆಪಾಸಿಟರ್ ಕೊಟ್ಟಾದ ನಂತರ ನಾವು ಪೇಜ್ ಎಲ್ಲಿ ಕೊಡಬೇಕು? R1 S1 ಕೆಪಾಸಿಟರ್ ಕೊಟ್ಟಿವಿ. ಪೇಜ್ ಎಲ್ಲಿ ಕೊಡಬೇಕು ಅಂತಂದರೆ ರನ್ನಿಂಗ್ ವೈಂಡಿಂಗ್ ಅನ್ನೋದು ಬಲಿಷ್ಠವಾಗಿರೋ ಸ್ಟ್ರಾಂಗ್ ಇರೋದು. ಅದಕ್ಕೆ ರನ್ನಿಂಗ್ ವೈಂಡಿಂಗ್ಗೆ ಪೇಜ್ ಕೊಡಬೇಕು. ಎಲ್ಲಿ ಕೊಡಬೇಕು? ಯಾಕೆ ರನ್ನಿಂಗ್ ವೈಂಡಿಂಗ್ ಕೊಡಬೇಕು? ರನ್ನಿಂಗ್ ವೈಂಡಿಂಗು ಕಾಯಿಲ್ಗಳ ಸಂಖ್ಯೆ ಜಾಸ್ತಿ ಇರ್ತೈತಿ, ಸುತ್ತುಗಳ ಸಂಖ್ಯೆ ಜಾಸ್ತಿ ಇರ್ತೈತಿ, ವೈರ್ ಗೇಜರ್ ಜಾಸ್ತಿ ಇರ್ತೈತಿ. ಒಟ್ಟು ಈಗ ರನ್ನಿಂಗ್ಗಿಂತ ಸ್ಟಾರ್ಟಿಂಗ್ಗಿಂತ ರನ್ನಿಂಗು ಪ್ರಬಲ ಆಗಿರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಪೇಜ್ ರನ್ನಿಂಗ್ ವೈಂಡಿಂಗ್ ಕೊಡಬೇಕು. ಅದೇ ಪೇಜನ್ನು ತಗೊಂಡು ಈ ಕೆಪಾಸಿಟಿ ಏನು ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ರನ್ನಿಂಗ್ ವೈಂಡಿಂಗ್, ಇಲ್ಲಿ ರನ್ನಿಂಗ್ ವೈಂಡಿಂಗ್ ಇಲ್ಲಿ ಪೇಜ್ ಕೊಟ್ಟರೆ ಡೈರೆಕ್ಟ್ ಪೇಜ್ ರನ್ನಿಂಗ್ ವೈಂಡಿಂಗ್ ಹೋಗ್ತದೆ. ಅದೇ ಪೇಜ್ ತಗೊಂಡು ಕೆಪಾಸಿಟಿ ತಯಾರಾದಂಥ ವಿದ್ಯುತ್ತು ಎಲ್ಲಿ ಹೋಗುತ್ತೆ? ಸ್ಟಾರ್ಟಿಂಗ್ ವೈಂಡಿಂಗ್ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಸ್ಟಾರ್ಟಿಂಗ್ ವೈಂಡಿಂಗ್ಗೆ ಹೋಗುತ್ತೆ. ಯಾಕೆ ಕೆಪಾಸಿಟರ್ ಬಳಸಬೇಕಂದ್ರೆ ಈ ಮೋಟರ್ನಲ್ಲಿ 2 ವೈಂಡಿಂಗ್ ಇದ್ದು ಒಂದೇ ಪೇಜ್ ಇರುವುದರಿಂದ ಒಂದು ನೇರವಾದ ಪೇಜು, ಒಂದು ವೈಂಡಿಂಗ್ ರನ್ನಿಂಗ್ ವೈಂಡಿಂಗ್ ಹೋದರೆ ಇನ್ನೊಂದು ಪೇಜು ರನ್ ಕೆಪಾಸಿಟರ್ ಮೂಲಕ ಸ್ಟಾರ್ಟಿಂಗ್ ವೈಂಡಿಂಗ್ ವಿದ್ಯುತ್ ಸರಬರಾಜು ಮಾಡಿಕೊಳ್ಳೋದ್ರಿಂದ ನಾವು ರನ್ ಕೆಪಾಸಿಟರ್ ಬೇಕಾಗ್ತದೆ. ಒಂದು ಪೇಜ್ 2 ವೈಂಡಿಂಗ್ ಇರೋದಕ್ಕೋಸ್ಕರ ಒಂದು ಪೇಜ್ಗೆ ಡೈರೆಕ್ಟ್ ಪೇಜ್, ಇನ್ನೊಂದು ಪೇಜ್ ವಿದ್ಯುತ್ ಬೇಕಲ್ಲ, ಅದನ್ನ ಕೆಪಾಸಿಟರ್ ತಯಾರು ಮಾಡಿ ಕೊಡ್ತದೆ. ಹೀಗಾಗಿ ನಾವು ರನ್ ಕೆಪಾಸಿಟರ್ನ ಬಳಸಬೇಕಾಗುತ್ತದೆ ಅಂತ ನೀವು ಹೇಳಬೇಕು. ಸೊ ಈಗ ಮೋಟರ್ನಲ್ಲಿ ಏನಾಗುತ್ತೆ? ಅತಿ ಹೆಚ್ಚು ಬರೋದು 24 ಸ್ಲಾಟ್ ಮೋಟರ್ ಬರ್ತದೆ. ಇಲ್ಲೆಲ್ಲ ನೀವು ನೋಡ್ತದೆ 24 ಸ್ಲಾಟು. 24 ಸ್ಲಾಟು ಇದರಲ್ಲಿ ಏನಾದ್ರು ವೈಂಡಿಂಗ್ ಮೂಲಕ ಸಿಂಗಲ್ ಏರ್ ಮಾಡ್ಬೇಕಾದ್ರೆ 12 ಕೊಯ್ಲ್ ಬರುತ್ತೆ. ಎಷ್ಟು? 12. ನೀವು 12 ಕೊಯ್ಲ್ ಬಂದರೆ ಸಿಂಗಲ್ ಲೇಯರು. ಅದೇ ನಾವು 24 ಸ್ಲಾಟ್ಗೆ 14 ಕೊಯ್ಲು ಬರುತ್ತೆ. ಎಷ್ಟು ಕೊಯ್ಲು? 14.
ಸ್ಲಾಟ್ ಅರ್ಧ ಬಂದರೆ ಸಿಂಗಲ್, ಸ್ಲಾಟ್ ಅಷ್ಟೇ ಬಂದರೆ ಇದು 14 ಕಾಯಿಲ್ ಬಂದರೆ ಸಿಂಗಲ್ ಲೇಯರ್ ಮತ್ತು ಡಬಲ್ ಲೇಯರ್. ಅದಾದ ನಂತರ 14 ಆದ ನಂತರ 16 ಕಾಯಿಲು ಬರುತ್ತೆ. ಎಷ್ಟು ಕಾಯಿಲ್ ಬರುತ್ತೆ? 16 ಕಾಯಿಲ್. ಇದು ಕೂಡ ಸ್ಲಾಟ್ ಅರ್ಧ ಬಂದರೆ ಸಿಂಗಲ್, ಸ್ಲಾಟ್ ಅಷ್ಟೇ ಡಬಲ್. ಇದು ಸ್ಲಾಟ್ ಅರ್ಧನೂ ಅಲ್ಲ ಡಬಲ್ ಅಲ್ಲ, ಹೀಗಾಗಿ ಸಿಂಗಲ್ ಲೇಯರ್ ಮತ್ತು ಡಬಲ್ ಲೇಯರ್. ಇದು ಕೂಡ ಸಿಂಗಲ್ ಲೇಯರ್ ಮತ್ತು ಡಬಲ್ ಲೇಯರ್. ಮತ್ತೇನಾಗುತ್ತೆ 18 ಕೊಯ್ಲದ್ದು ಸಹಿತ ಮೋಟ್ರ್ ಬರುತ್ತೆ. ಎಷ್ಟು? 18 ಕೊಯ್ಲು. ಇದು ಕೂಡ ಸ್ಲಾಟ್ ಅರ್ಧನೂ ಇಲ್ಲ, ಸ್ಲಾಟ್ ಅಷ್ಟೇನೂ ಇಲ್ಲ. ಅರ್ಧ 12 ಆಗಬೇಕು, ಸ್ಲಾಟ್ ಅಷ್ಟೇ 24 ಆಗಬೇಕು. ಆಯ್ತಾ? ಎರಡು ಮಧ್ಯೆ ಇದೆ. ಹಿಂಗಾಗಿ ಸಿಂಗಲ್ ಲೇಯರು ಆಗುತ್ತೆ ಮತ್ತು ಪುನಃ ಡಬಲ್ ಲೇಯರು ಆಗುತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಒಂದೊಂದು ನೋಡೋಣ. ಫಸ್ಟು 12 ಕೊಯ್ಲು ನೋಡೋಣ, 14 ಕೊಯ್ಲು ನೋಡೋಣ, ಆಮೇಲೆ 16 ಕೊಯ್ಲು ನೋಡೋಣ, ಆಮೇಲೆ 18 ಕೊಯ್ಲದ್ದು ಮೋಟ್ರ್ ನೋಡೋಣ. ಇದರೊಳಗಡೆ ಚೇಂಜಸ್ ಬದಲಾವಣೆ ಮಾಡ್ತಾರಲ್ಲ. ಆ ಮೋಟ್ರ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ 12 ಸ್ಲಾಟ್ ಹೋಯ್ತು, 12 ಕೊಯ್ಲು ಹೋಯ್ತು, 14 ಕೊಯ್ಲು ಹೋಯ್ತು, 16 ಕೊಯ್ಲು ಹೋಯ್ತು ಅಂತ. ಆಮೇಲೆ ನೀವು ಓಪನ್ ಮಾಡಿ ಗೊತ್ತಾಗುತ್ತೆ. ಈಗ ನಾವು ಫಸ್ಟ್ ಆಫ್ ಆಲು 12 ಕೊಯ್ಲು ನೋಡೋಣ. 2880 RPM. ಟೂಪಲ್ ಮೋಟಾರ್ನಲ್ಲಿ 2 ಭಾಗ ಎನ್ನು ಎಸ್ಸು. ಈಗ 24 ಸ್ಲಾಟ್ಗಳು. ಕೊಯ್ಲು ಎಷ್ಟು? 12 ಕೊಯ್ಲು. ಯಾವ ಲೇಯರು? ಸಿಂಗಲ್ ಲೇಯರ್. ಅಂದರೆ ಏನು ಕೋಲಿಗಾರು 2 ಭಾಗ RWC. ಈಗ ಸಮನಾಗಿ ಹೆಚ್ಚಿಗೆ ಮಾಡಿದ್ರೆ 3 ಬರುತ್ತೆ. ಇಲ್ಲಿ ಸಮನಾಗಿ ಕೊಯ್ಲು ಇದಾವೆ, ಅದು ಹೆಂಗೆ ಪ್ರಬಲ ಆಗುತ್ತೆ ಅಂತ ಕೇಳ್ಬೋದು. ಇಲ್ಲಿ ಕೊಯ್ಲ ಗೇಜ್ ದಪ್ಪ ಇರ್ತದೆ, ಟರ್ನ್ಸ್ ಇಲ್ಲಿ ಬದಲಾಗುತ್ತೆ. ಗೇಜ್ ಇದರಲ್ಲಿ ದಪ್ಪ ಇರ್ತದೆ, ಯಾವ್ದ್ರಲ್ಲಿ? ರನ್ನಿಂಗ್. ಸ್ಟಾರ್ಟಿಂಗ್ ಗೇಜ್ ಏನಾಗುತ್ತೆ? ಸಣ್ಣ. ಒಟ್ಟು ರನ್ನಿಂಗ್ ಪ್ರಬಲ ಆಗುತ್ತೆ, ಸ್ಟಾರ್ಟಿಂಗು ದುರ್ಬಲ. ಎಂಡ್ ಟು ಎಂಡ್. ಇಲ್ಲಿ ಹೊಡೆದ್ರೆ ಎಂಡ್ ಟು ಎಂಡ್. ಹಾಗೆ ಹೇಳ್ಬೇಕು ನೀವು ಎಂಡ್ ಟು ಎಂಡ್ ಹೊಡೆದ ಕೊನೆಗೆ ಹೇಳ್ಬೇಕು R1 R2. ನಂತರ ಸ್ಟಾರ್ಟಿಂಗ್ ವೈಂಡಿಂಗ್ನಿಂದ ಇಲ್ಲಿ 3 ಕೊಟ್ಟಿದ್ರೆ 3 ಉಳಿದಾವು. ಸ್ಟಾರ್ಟು 1 2 3. ಸ್ಟಾರ್ಟು ಎಂಡ್ ಟು ಎಂಡ್ ಮಾಡ್ತಾರೆ. ಪುನಃ ಇಲ್ಲಿ S1 ಇದು S2. ಸರಿನಾ? ಈಗ 4 ಟರ್ಮಿನಲ್ ಬಂದಿಲ್ಲ. R2 ಎಷ್ಟು ಕೂಡಿಸಿ ಕಾಮನ್ ಏನು ಮಾಡ್ಬೇಕು? ನ್ಯೂಟ್ರಲ್ ಮಾಡಬೇಕು. ಕಾಮನ್ ಬೇರೆ ಆಯಿತು. ಇನ್ನು ಕೆಪಾಸಿಟರ್ ಯಾವ್ದು ಕೊಡಬೇಕು? R1 ಮತ್ತು S1ಗೆ ಕೆಪಾಸಿಟರ್ ಕೊಡಬೇಕು. R1 ಮತ್ತು S1ಗೆ ಸರಿನಾ? ಕೆಪಾಸಿಟರ್ ಡೈರೆಕ್ಟ್ ಪೇಜಲ್ಲಿ ಕೊಡಬೇಕು, R1ಗೆ ಕೊಡಬೇಕು. ಇದು ಇನ್ನು ವೈಂಡಿಂಗ್ ಹೆಂಗೆ ಮಾಡೋದು, ಕಾಯಿಲ್ ಹೆಂಗೆ ಕೂಡಿಸೋದು? ಇದನ್ನ ಇದು ಕೊಟ್ಟರೆ ಉಲ್ಟಾ ಇರ್ತದೆ. ಜೊತೆಗೆ ಏನಾಗುತ್ತೆ, ಅದು ಪ್ರಬಲ ಇರುತ್ತಲ್ಲ, ವೀಕ್ ಇರ್ತಕ್ಕಂಥ ವೈಂಡಿಂಗ್ ಡೈರೆಕ್ಟ್ ಪೇಜ್ ಹೋದರೆ ಸುಟ್ಟೋಗುತ್ತೆ. ಯಾಕಂದರೆ ಇದು ಪ್ರಬಲ ಇರುತ್ತೆ, ಜಾಸ್ತಿ ಇರುತ್ತೆ, ಇದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಗೇಜಾರ ಜಾಸ್ತಿ ಇರುತ್ತೆ, ಟರ್ನ್ಸ್ ಜಾಸ್ತಿ ಇರುತ್ತೆ, ಕೊಯ್ಲ ಜಾಸ್ತಿ. ಬಟ್ ಇದಕ್ಕಿಂತ ಪ್ರಬಲ ಆಗಿರುತ್ತೆ ಡೈರೆಕ್ಟ್ ಪೇಜ್ ಡೈರೆಕ್ಟ್ ಹೋದ್ರೆ ಓಕೆ. ಅದು ವೀಕ್ ಆಗಿರ್ತಕ್ಕಂಥ ವೈಂಡಿಂಗ್ ಹೋದ್ರೆ ಏನಾಗುತ್ತೆ? ಈಗ 24 ಸ್ಲಾಟು. ಎಷ್ಟು ಸ್ಲಾಟು? 24 ಸ್ಲಾಟು. ಮೋಟ್ರ್ನಲ್ಲಿ ಅರ್ಧ ಭಾಗ ಮಾಡಿ, ಆಮೇಲೆ 4 ಭಾಗ ಮಾಡಿ. ಓಕೆನಾ? ಈಗ 24 ಸ್ಲಾಟ್ ಮಾಡೋಣ. 24 ಸ್ಲಾಟ್ ಆಯ್ತಾ? ಸರಿ, 24 ಸ್ಲಾಟ್ ಆಯ್ತು. ಸರಿ, ಸ್ಟಾರ್ಟ್ ಮಾಡೋಣ. ಈಗ 24 ಸ್ಲಾಟ್ ನೋಡೋಣ, ಕೌಂಟ್ ಸರಿ ಇದೆಯಲ್ಲ ಒಂದು ಸರಿ ನಡ್ಕೊಂಡ್ಬಿಡೋಣ. 1 2 3 4 5 6 7 8 9 10 11 12 13 14 15 17 18 19 20 21 22 23 24. ಸರಿ, ಈಗ ಹೇಳ್ಬೇಕು. ಈಗ ನಾವು ಪಿಚ್ ಅಂತ ಕಂಡಿಡ್ಬೇಕು. ಪಿಚ್ ಈಸ್ ಈಕ್ವಲ್ ಟು ಸ್ಲಾಟ್ಸ್ ಡಿವೈಡೆಡ್ ಬೈ 4. ಈಗ ಎಷ್ಟಿದೆ? 24 ಟು 12. ಎಷ್ಟಾಯ್ತು? 12 2 ಭಾಗ ಕರೆಕ್ಟಾಗಿ. ಎನ್ನು ಈಗ ನೀವು ಈ ಕಡೆ 3 ಕಾಯಿಲ್ ಕೊಡಿಸ್ಬೇಕು, ಈ ಕಡೆ 3 ಕಾಯಿಲ್ ಕೊಡಿಸ್ಬೇಕು. 12 ಬಾರ್ಡರ್ ಕಾಯಿಲ್. ಎಷ್ಟು ಕಾಯಿಲು? 12 ಬಾರ್ಡರ್ ಕಾಯಿಲ್. ಹಾಗಾಗಿ 1 2 3 ಇದು 12 ಕೂತ್ರೆ, ಇದು 10 ಕೂತ್ರೆ 8 ಕೊಡ್ತೈತಿ. ಅರ್ಥ ಆಯ್ತಾ? ಹಾಗಾಗಿ ಫಸ್ಟ್ 8 1 2 3 4 5 6 7 8 8 10 12. ಈಗ 1 ಭಾಗ ಇಲ್ಲಿದೆ ನೋಡಿ. 8 10 3 ಕಾಯಿಲ್ ಇದೆ ಅಲ್ವಾ? ಇದು 8 ಕೂತಿದೆ, ಇದು 10 ಕೂತಿದೆ, 12 ಕೂತಿದೆ. ಮತ್ತೆ ಉಲ್ಟಾ. ಸರಿನಾ? ಪುನಃ 8 10 12. ಪುನಃ 1 2 3 ಜಾಗ ಬಿಟ್ಕೋಬೇಕು, ದೊಡ್ಡ ಸಣ್ಣದು ಹಾಕೋಬೇಕು. 1 2 3 4 5 6 7 8. ಸೊ ನಾವೇನು ಬೇಕು? ಫಸ್ಟ್ 8 ಹಾಕೊಳ್ಳಿ ಸಣ್ಣ ಕಾಯಿಲ, ಆಮೇಲೆ 10 ಹಾಕೊಳ್ಳಿ, ಆಮೇಲೆ ಅರ್ಥ ಆಗ್ತಾ ಇದೆಯಾ? ಇದ್ಯಾವುದು? ಯಾವ ವೈಂಡಿಂಗ್? ಸಿಂಗಲ್ ಫೇಸ್ ಕಾನ್ಸಂಟ್ರೇಟ್. ಅದು ಯಾವ ವೈಂಡಿಂಗ್? ಇದು ಕುಡಿಸಿದ್ದು ಯಾವ ವೈಂಡಿಂಗ್? ರನ್ನಿಂಗ್ ವೈಂಡಿಂಗ್.
RWC ಪಿಚ್ಚು 1 to 8 1 to 10 1 to 12. ನೆಕ್ಸ್ಟ್ ಯಾವ ಕೊಡಿಸ್ಬೇಕು SWC ಪಿಚ್ ಚೇಂಜ್ ಆಗುತ್ತಾ ಅದು 3 ಕಾಯಿಲ್ ಇರೋದ್ರಿಂದ ಇದೆಷ್ಟು ಪಿಚ್ ಇರುತ್ತೆ ಅದು ಅಷ್ಟು ಪಿಚ್ ಇರುತ್ತೆ ಗೊತ್ತಾಯ್ತಾ ಮೋಟ್ರನ್ನ ಸಮನಾಗಿ ಇದೇನು RWC NS ಕಾಯಿಲ್ ಇದಾವಲ್ಲ ಅದಕ್ಕೆ ಸಮನಾಗಿ ಕುಡಿಸ್ಬೇಕು ಸಮನಾಗಿ ಅರ್ಧ ರನ್ನಿಂಗ್ ಕುಡಿಸಿರಲ್ಲ ಅದಕ್ಕೆ ಸರಿ ಸಮನಾಗಿ ಸ್ಟಾರ್ಟಿಂಗ್ ವೈಂಡಿಂಗ್ ಕುಡಿಸ್ಬೇಕು. ಇವಾಗ ಈ ಕಡೆ ಈ ಸೈಡ್ ಇಂದ NS ಈ ಕಡೆ ಎರಡು ಭಾಗ ಮಾಡಿ ಕ್ಲಿಯರ್ ಆಗುತ್ತೆ. ಓಕೆ, ಈಗ ಇಲ್ಲಿಂದ ಕೌಂಟ್ ಮಾಡಿ ಸಣ್ಣ ಕಾಯಿಲ್ ಸಿಂಗಲ್ ಇರೋ ಮೇಲೆ ಇದು ಸಿಂಗಲ್ ಐತಿ. ಈಗ ಕೌಂಟ್ ಮಾಡಿಕೊಡ್ರಿ 1 2 3 4 5 6 7 8 ಸಣ್ಣ ಕಾಯಿಲ್ ಸರಿ ಸಮನಾಗಿ ರನ್ನಿಂಗ್ನ NS ಕಾಯಿಲ್ಗಳಿಗೆ ಸರಿ ಸಮನಾಗಿ 1 to 8 ಆಮೇಲೆ 1 to 10 1 to 12 ಈ ಕಡೆನೂ 3 ಕಾಯಿಲ್ ಆಯ್ತು. ಪುನಃ ಮತ್ತೆ ಮೋಟ್ರನ್ನ ರಿಟರ್ನ್ ಮಾಡ್ಕೊಳ್ಳಿ. ಇದ್ರ ಪಕ್ಕದಾಗ 1 2 3 ಸರಿ ಇದೆ. 1 2 3 ಈಗ ಫಸ್ಟ್ ಸಣ್ಣ ಕಾಯಿಲ್ ಹಾಕೋಬೇಕಲ್ಲ 1 2 3 4 5 6 7 8 10 ಈ ಕಡೆ 3 ಆಯ್ತು ಸರಿನಾ. ಆಮೇಲೆ ಇದ್ರ ಎಂಟು ಸೇಮ್ ಇದ್ರ ಎಂಟು ಹೊಡೆದು ಮಣ್ಣಿ ಕೊನೆಗೆ 4 ಟರ್ಮಿನಲ್ ಇರ್ತಾವೆ. 4 ಟರ್ಮಿನಲ್ ಆಟೋ ಎಷ್ಟು ಕುಡಿಸ್ತೀವಿ ಕಾಮನ್ ನ್ಯೂಟ್ರಲ್ R1S ಕೆಪಾಸಿಟರ್ 4 ವೈರ್ ಕನೆಕ್ಷನ್ ಸರಿನಾ. ಈಗ ಆಟೋ ಎಷ್ಟು ಕುಡಿಸ್ ಕಾಮನ್ ನ್ಯೂಟ್ರಲ್ R1S ಕೆಪಾಸಿಟರ್ ಪೇಜ್ ಅನ್ಬೇಕು ರನ್ನಿಂಗ್ ವೈಂಡಿಂಗ್ R1ಗೆ ಇರಬೇಕು. ಯಾಕೆ ಬಲಿಷ್ಠವಾಗಿರ್ತಕ್ಕಂಥ ವೈಂಡಿಂಗ್ಗೆ ಇರಬೇಕು. ಈಗ ನೀವು ಸುತ್ಕೋಬೇಕಾದ್ರೆ ಒಂದು ಕೆಲಸ ಮಾಡ್ಬೋದಲ್ಲ, ಈ 3 ಕಾಯಿಲ್ ಎಂಟು ಜಾಯಿಂಟ್ ಮಾಡದೆ ಇಲ್ಲಿ ನೋಡಿ ಈ ಥರ ನಾವು ಒಮ್ಮೆ ಸುತ್ಕೋಬೋದು. ಅಂದರೆ ಸಣ್ಣ ಕಾಯಿಲಿಂದ ಸ್ಟಾರ್ಟ್ ಮಾಡಿ ಗೊತ್ತಾಯ್ತಾ. ಆಮೇಲೆ ಇದ್ರ ಮೇಲೆ ದೊಡ್ಡ ಕಾಯಿಲ್ ಬರುತ್ತಲ್ಲ ದೊಡ್ಡ ಕಾಯಿಲ್ ಸುತ್ತಿಲ್ಲ, ಇದ್ರ ಮೇಲೆ ಮತ್ತೆ ಏನು ಬರುತ್ತೆ ದೊಡ್ಡ ಕಾಯಿಲ್ ಬರುತ್ತಲ್ಲ ಸಣ್ಣ ಕಾಯಿಲ್ ಸ್ಟಾರ್ಟ್ ಮಾಡಿ ಪುನಃ ದೊಡ್ಡ ಕಾಯಿಲ್ ಬಂತಿಲ್ಲ ಇಲ್ಲಿ ಪುನಃ ಇದನ್ನು ತೆಗೆದು ಸುತ್ತಿಡಿ. ಅದು 3 ಇದ್ರೆ ತೆಗಲಿ. ಮತ್ತೆ ಅಕಸ್ಮಾತಾಗಿ ಈಗ ಸಿಂಗಲ್ ವೈಂಡಿಂಗ್ದೇ ಬಾಬಿನ ಫಾರ್ಮಾ ಬರುತ್ತೆ. ಅಂದ್ರೆ ಏನಾಗುತ್ತೆ ಸಣ್ಣದಿಂದ ಇರುತ್ತೆ ಸಣ್ಣ ದೊಡ್ಡದು ಮತ್ತೆ ಪುನಃ ದೊಡ್ಡದು ಸಣ್ಣದು ಹಂಗ ಸಿಗುತ್ತೆ. ಅದನ್ನ ತಗೋದು ಇದರಲ್ಲೇ ಮಾಡ್ತೀನಿ ಅಂದ್ರೆ ಈ 3 ಕಾಯಿಲ್ ಆಯ್ತಲ್ಲ ಇದನ್ನ ಎತ್ತಿ ತೆಗೆದಿಡಿ. ಮತ್ತೆ ಪುನಃ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು ಸಣ್ಣ ಸ್ಟಾರ್ಟ್ ಮಾಡ್ಬೇಕು ದೊಡ್ಡ ಸ್ಟಾರ್ಟ್ ಮಾಡ್ಬೇಕು. ದೊಡ್ಡ ಪಕ್ಕ ದೊಡ್ಡದು ಜಾಯಿಂಟ್ ಮತ್ತೆ ಪುನಃ ದೊಡ್ಡದನ್ನ ಬರ್ಬೇಕು ರಿವರ್ಸ್ ಕೌಂಟ್ ಮಾಡ್ಬೇಕು. ದೊಡ್ಡ ಸುತ್ತಬೇಕು ಸಣ್ಣ ಸುತ್ತಬೇಕು ಇದು 3 ಒಮ್ಮೆ ತಯಾರು ಮಾಡ್ಕೊಂಡ್ರೆ 3 ಕಾಯಿಲ್ ಹಾಕೋ ಇಲ್ಲಿ ಮಾಡ್ಯಾರ ನೋಡಿ ಕಟ್ಟು ಇದೆಯಾ 4 ಕಾಯಿಲ್ ಮಾಡ್ಕೊಂಡಾರೆ. ಹಂಗೆ ನೀವು 3 ಕಾಯಿಲು ಮಾಡ್ಕೋ. ಸಣ್ಣದಿಂದ ಸ್ಟಾರ್ಟ್ ಆಗಿದೆ ದೊಡ್ಡದು ಬಂದಿದೆ ಪುನಃ ಸಣ್ಣದಿಂದ ಸ್ಟಾರ್ಟ್ ಆಗಿದೆ ದೊಡ್ಡದು. ನಿಮ್ಗೆ ಇಲ್ಲಿ ಕಟ್ಟ ಬರಲ್ಲ. ಸುಮ್ಮನೆ ಕಟ್ ಮಾಡಿ ಜಾಯಿಂಟ್ ಮಾಡೋಕ್ಕಿಂತ ಈ ಥರ ನೀವು ಮಾಡ್ಬೋದು ಡೈರೆಕ್ಟ್ ಆಗಿ ಸಹಿತ